बन्धको भवपाशेन भवपाशाच्च मोचकः कैवल्यदः परं ब्रह्म विष्णुरेव असंशयः। असर्गा केवला व्यक्ता सिसृक्षुरुभयात्मिका व्यक्त इव कार्यरूपा तु प्रकृतिः त्रिविधा मता। रतत्वात् भात्मके विष्णावथवापि जगद्भृतेः भरतो वायुरुद्दिष्टः भारती तत्सरस्वती। उमा वैवाक् समुद्दिष्टा मनोरुद्र उदाहृतः तदेतं मिथुनं ज्ञात्वा न दाम्पत्याद् विहीयते। यथेश्वरश्च जीवश्च सत्यभेदो परस्परं तेन सत्येन मां देवाः त्रायन्तु सह केशवाः। यथेश्वरस्य जीवस्य भेदस्सत्यो विनिश्चयात् सत्येनानेन सत्यां मे वाचं सत्यां कर्तुमिहार्हसि। आन्वीक्षिक्या डम्भमोहो आन्वीक्षिक्या शोकमोहो डम्भं महदुपाश्रयात् योगान्तरायान् मौनेन हिंसां कामाज्जनीहया। श्रीगुरुभ्यो नमः। अथातः भागवते द्वितीये स्कन्धे नवमे अध्याये अत्र संवर्ण्यमानः श्लोकः अष्टाविंशः ಎರಡನೇ ಸ್ಕಂದದ 9ನೇ ಅಧ್ಯಾಯದ 28ನೇ ಶ್ಲೋಕः अत्र व्याख्यास्यते। अमोघसङ्कल्पोऽयं भगवान् ऊर्णनाभिः यथा ऊर्णुते तथा आत्ममायायोगेन नानाशक्त्युपबृंहितः विसृजन् आत्मानम् आत्मना गृह्णन् पालयन् विलुम्पंश्च क्रीडति। एवं तद्विषयां मतिं मे धेहि हे माधव इति भगवन्तं प्रार्थयति चतुर्मुखः। ಚತುರ್ಮುಖನ ಬಯಕೆ ಎಂಥದ್ದು ಅದನ್ನ ಕಳೆದ ದಿವಸ ನಾವು ನೋಡಿದ್ದೇವೆ. ಎಂಥ ಅದ್ಭುತವಾದ ಬಯಕೆ, ಮನುಷ್ಯನಿಗೆ ಜೀವಮಾನದಲ್ಲಿ ಬರಬೇಕಾದ ಬಯಕೆ ಎಂಥದ್ದು. ಯಾವುದ್ಯಾವುದನ್ನು ತಿಳಿದುಕೊಳ್ಳುವ, ಕೆಲಸಕ್ಕೆ ಬಾರದ ಸಂಗತಿಗಳನ್ನು, ವ್ಯರ್ಥವಾದ ಸಂಗತಿಗಳನ್ನು ಅರಿತುಕೊಳ್ಳುವ, ಹಾಗೆ ಅವುಗಳನ್ನು ಆಡಿ ನಮ್ಮ ಸಮಯವನ್ನು, ಉಳಿದವರ ಸಮಯವನ್ನು ವ್ಯರ್ಥ ಮಾಡುವಂಥ ಪ್ರವೃತ್ತಿ ನಮಗೆ ಬೇಡ. ವಿಶ್ವಂ ಸತ್ಯಂ ಭಗವಾನ, ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಸೃಷ್ಟಿಸಿದಂಥ ಈ ಒಂದು ಸೃಷ್ಟಿ ಏನಿದೆ ಇದು ಸತ್ಯ. ಈ ಸತ್ಯವಾದಂತಹ ಸೃಷ್ಟಿಯನ್ನ ನಾವು ತಿಳಿಯಬೇಕಾಗಿದೆ. ಭಗವಂತನ ಸತ್ಯವಾದ ಸೃಷ್ಟಿಯನ್ನು ತಿಳಿದರೆ ಅವನ ಸೃಷ್ಟಿಕರ್ತೃತ್ವ, ಪಾಲನಕರ್ತೃತ್ವ, ನಾಶಕರ್ತೃತ್ವ ಇತ್ಯಾದಿಗಳನ್ನ ಹೆಚ್ಚು ಮನವರಿಕೆ ಮಾಡಿಕೊಳ್ಳಿಕ್ಕೆ ಸುಲಭ ಆಗ್ತದೆ. ಅದಕ್ಕಾಗಿ ಇದೆಲ್ಲವನ್ನು ಅರಿಯುವ ಶಕ್ತಿ ಕೊಡು ನನಗೆ ಅಂತ ಕೇಳ್ತಿದ್ದಾನೆ. ಸೃಷ್ಟಿಯ ರಹಸ್ಯವನ್ನು ಭೇದಿಸುವ ಶಕ್ತಿಯನ್ನು ನನಗೆ ಕೊಡು. ಅದಕ್ಕೆ ಕೊಟ್ಟಿರುವಂತಹ ಉದಾಹರಣೆ ಆದರೂ ಎಷ್ಟು ಸುಂದರವಾದದ್ದು. ಭಗವಂತನೇ ಸೃಷ್ಟಿಸಿದ ಜೇಡರ ಬಲೆ ಇದೆ. ಜೇಡರ ಆ ಹುಳುವಿನ ಕಲಾತ್ಮಕತೆ ಅಂತದ್ದು, ಯಾರು ಅದಕ್ಕೆ ಅದನ್ನು ಕಲಿಸಿದವರು? ಅಷ್ಟು ಸುಂದರವಾದ ಬಣ್ಣ ಬಣ್ಣದ ಕಲಾತ್ಮಕವಾದ ಬಲೆಯನ್ನ ಅದು ಬೆಳಗಾಗಿ ಎದ್ದು ನೇಯ್ತದೆ, ಸಾಯಂಕಾಲ ಅದನ್ನು ನಾಶಪಡಿಸ್ತದೆ, ರಾತ್ರಿ ನಾಶಪಡಿಸ್ತದೆ.
ಏನೂ ಬೇಸರವಿಲ್ಲದೆ ತನ್ನ ಜೀವಮಾನದ ಉದ್ದಕ್ಕೂ ಇದನ್ನು ಮಾಡ್ತಾ ಇರ್ತದೆ. ಹಾಗೆ ಭಗವಂತ ಯಾಥಾತಥ್ಯತಃ ಅರ್ಥಾನ್ ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಯಾಥಾತಥ್ಯತಃ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯ. ಅನಾದಿ ಕಾಲದಿಂದಲೂ ಭಗವಂತ ಈ ಕಾರ್ಯವನ್ನ ಮಾಡ್ತಾನೇ ಇದ್ದಾನೆ. ಅವನು ಕವಿ, ಮನೀಷಿ, ಪರಿಭೂಹು, ಸ್ವಯಂಭೂಹು. ಅಲ್ಲಿ ಉಪನಿಷತ್ತಿನಲ್ಲಿ ಬಂದಿರುವಂತಹ ಪ್ರತಿಯೊಂದು ಶಬ್ದವೂ ಕೂಡ ತುಂಬಾ ಮಹತ್ವದ ಶಬ್ದವೇ. ಸಂಸಾರದ ಬಲೆಯನ್ನು ಹೆಣೆದಿದ್ದಾನೆ, ಹಾಗೆ ಮಾತಿನ ಬಲೆಯನ್ನು ಕೂಡ ಹೆಣೆದಿದ್ದಾನೆ. ಕವಿ ಅಂದ್ರೆ ಕುಶಬ್ದೆ ಅಂತ. ಎಷ್ಟು ಸುಂದರವಾದಂತಹ ಸೃಷ್ಟಿಯನ್ನು ಮಾಡಿದ್ದಾನೆ, ಎಷ್ಟು ವೈಚಿತ್ರ್ಯ ಇದೆ ಅದರಲ್ಲಿ, ಎಷ್ಟು ಕರಾರವಾಕ್ಕಾಗಿದೆ. ಆದರೆ ಒಂದು ಚಿಕ್ಕ ಮಗುವಿಗೆ ಜೇಡ ಆ ಬಲೆಯನ್ನು ಯಾಕೆ ನೇಯ್ತದೆ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಸ್ವಲ್ಪ ದೊಡ್ಡವರಾದ ಮೇಲೆ, ವಿಶೇಷತಃ ಪ್ರಾಣಿಶಾಸ್ತ್ರವನ್ನು ಬಲ್ಲವರಿಗೆ, ಪ್ರಾಣಿಗಳ ಸ್ವಭಾವವನ್ನು ಬಲ್ಲವರಿಗೆ ಆ ಜೇಡ ಬಲೆಯನ್ನು ಯಾಕೆ ನೇಯ್ತದೆ ಅನ್ನೋದು ಗೊತ್ತಾಗ್ತದೆ. ಅದರ ಕಲಾತ್ಮಕತೆಯನ್ನು ಕಂಡು ಆಸ್ವಾದನೆ ಮಾಡುವಂತಹ ಒಂದು ತಾದಾತ್ಮ್ಯವೂ ಕೂಡ ಬರ್ತದೆ. ಹಾಗೆ ಜೇಡ ಹೇಗೆ ಬಲೆಯನ್ನು ನೇಯ್ತದೋ ಹಾಗೆ ಭಗವಂತನು ಕೂಡ ಈ ಸಂಸಾರ ಅನ್ನುವ ಬಲೆಯನ್ನ ನೇಯ್ದಿದ್ದಾನೆ. ಅದರಲ್ಲಿ ಅದ್ಭುತವಾದ ಒಂದು ಸೌಂದರ್ಯ ಇದೆ. ಕಾಣಬಲ್ಲ ಕಣ್ಣಿಗೆ ಅದೆಲ್ಲವೂ ಕೂಡ ಕಾಣಿಸ್ತದೆ. ಮೊದಲು ಭಗವಂತನ ವಿಶೇಷ ಪರಿಚಯ ಇಲ್ಲದೆ ಇದ್ದವರಿಗೆ, ಆತನ ಕಾರ್ಯಗಳ ಆಳ ಅಗಲಗಳ ಪರಿಚಯ ಇಲ್ಲದೆ ಇದ್ದವರಿಗೆ ಅದೆಲ್ಲ ಗೊತ್ತಾಗದೇ ಇರಬಹುದು. ಆದರೆ ಅದರ ಹಿಂದಿನ ಕರಾರುವಾಕ್ಕಾದ ಲೆಕ್ಕಾಚಾರ ಇತ್ಯಾದಿಗಳ ಅರಿವು ನಮಗೆ ಕ್ರಮವಾಗಿ ಆಗ್ತದೆ. ಅದಕ್ಕಾಗಿ ಈ ಜಗತ್ತಿನ ಜ್ಞಾನವನ್ನು ನಾವು ಗಳಿಸಬೇಕು, ಒಂದು ಸ್ವಲ್ಪ ಮಟ್ಟಿಗಾದ್ರೂ ಜ್ಞಾನವನ್ನಾದರೂ ಗಳಿಸಬೇಕು ಅಂತ ಅಲ್ಲಿ ಹೇಳಿರುವುದು. ಮತ್ತೆ ಆ ಜೇಡರ ಬಲೆಯನ್ನು ಉದಾಹರಣೆ ಕೊಡ್ಲಿಕ್ಕೆ ಏನು ಕಾರಣ? ಕ್ರೀಡಾರ್ಥಂ ಸೃಷ್ಟಿರಿತ್ಯನ್ಯೇ ಭೋಗಾರ್ಥಂ ಸೃಷ್ಟಿರಿತ್ಯನ್ಯೇ ಕ್ರೀಡಾರ್ಥಮಿತಿ ಚಾಪರೆ ದೇವಸ್ಯೇಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪೃಹ ಅಂತ ಉಪನಿಷತ್ತು ಅವನ ಸ್ವಭಾವವನ್ನು ವರ್ಣನೆ ಮಾಡ್ತದೆ. ಸೃಷ್ಟಿಯನ್ನು ಯಾಕೆ ಮಾಡ್ತಾನೆ ಭಗವಂತ ಅಂದ್ರೆ, ಭೋಗಾರ್ಥಂ, ಭೋಗಕ್ಕಾಗಿ ಸೃಷ್ಟಿಯನ್ನು ಮಾಡ್ತಾನೆ ಅಂತ ಕೆಲವರು ಹೇಳ್ತಾರೆ. ಕ್ರೀಡಾರ್ಥಂ, ಕ್ರೀಡೆಗಾಗಿ ಸೃಷ್ಟಿ ಮಾಡ್ತಾನೆ ಅಂತಲೂ ಕೆಲವರು ಹೇಳ್ತಾರೆ. ಹೆಚ್ಚೇನು ನಾವಿದನ್ನು ಹೇಳಬೇಕಾಗಿಲ್ಲ. ದೇವಸ್ಯೈಷ ಸ್ವಭಾವೋಯಂ, ಇದು ಆ ಭಗವಂತನ ಸ್ವಭಾವ. ಆಪ್ತಕಾಮಸ್ಯ ಕಾಸ್ಪೃಹ, ಅವನು ಆಪ್ತಕಾಮ, ಪಡೆಯಬೇಕಾದ್ದನ್ನೆಲ್ಲವನ್ನು ಅವನು ಪಡೆದಾಗಿದೆ, ಅವನಿಗೆ ಇನ್ನೇನು ಅಪೇಕ್ಷೆ ಇದೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಅಲ್ಲಿ ಭೋಗಾರ್ಥಂ ಸೃಷ್ಟಿರಿತ್ಯನ್ಯೇ ಅನ್ನುವ ಮಾತೇನಿದೆಯಲ್ಲ, ಆ ಮಾತೇ ತುಂಬಾ ಅದ್ಭುತವಾಗಿದೆ ಅಂತ ನನಗೆ ಅನಿಸೋದು. ಪರಮಾತ್ಮ ಈ ಜಗತ್ತೆಲ್ಲವನ್ನು ಕೂಡ ನುಂಗಿ ಬಿಡ್ತಾನೆ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಜಗತ್ತೆಲ್ಲವೂ ಕೂಡ ಪರಮಾತ್ಮನಿಗೆ ಒಂದು ಅನ್ನ ಇದ್ದಂತಿದು. ಜೀವ ಜಡ ಎಲ್ಲವೂ ಕೂಡ ಭಗವಂತನಿಗೊಂದು ಅನ್ನವೇ. ಅತ್ತ ಚರಾಚರ ಗ್ರಹಣ, ಚರಾಚರ ಎಲ್ಲವನ್ನು ಕೂಡ, ಜೀವ ಜಡ ಆ ಚೇತನದಲ್ಲಿಯೂ ಕೂಡ ಸಂಚಾರ ಮಾಡುವುದು, ಸ್ಥಾವರ ಜಂಗಮ ಎಲ್ಲವನ್ನೂ ಕೂಡ ಭಗವಂತ ಸ್ವೀಕಾರ ಮಾಡಿಯೇ ಬಿಡ್ತಾನೆ. ಯಾವುದನ್ನೂ ಅವನು ಬಿಡೋದಿಲ್ಲ. ಸರ್ವಂ ವಾ ಅದಿತೀತಿ ಸರ್ವಂ ವಾ ಅತ್ತೀತಿ ತತ್ ಅದಿತೇಹ ಅತೃತ್ವಂ. ಏನೇನೆಲ್ಲವನ್ನು ಸೃಷ್ಟಿಸ್ತಾನೆ ತಾನೇ ಸೃಷ್ಟಿಸಿದ್ದೆಲ್ಲವನ್ನು ಕೂಡ ತಾನೇ ಆತ ನುಂಗಿ ಬಿಡ್ತಾನೆ. ಆದ್ರಿಂದ ಅವನಿಗೆ ಅದಿತಿ ಅಂತ ಹೀಗೆ ಹೆಸರನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಭೋಗಾರ್ಥಂ ಸೃಷ್ಟಿರಿತ್ಯನ್ಯೇ ಅಂದ್ರೆ, ಪರಮಾತ್ಮ ಏನು ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅದನ್ನ ನಾವು ಭೋಗಿಸ್ತೀವಿ. ನಮ್ಮಂಥವರು ಭೋಗ ಮಾಡ್ತೀವಿ, ಯಾವ್ದ್ಯಾವುದನ್ನೋ ತಿಂತೀವಿ, ಇನ್ಯಾವುದನ್ನೋ ನೋಡ್ತೀವಿ, ಕೇಳ್ತೀವಿ, ಮೂಸ್ತೀವಿ, ಹೀಗೆ ಏನೇನೆಲ್ಲವನ್ನೂ ಕೂಡ ನಾವು ಮಾಡ್ತೀವಿ. ಹೀಗೆ ನಮ್ಮ ಭೋಗಕ್ಕಾಗಿ ಇದೆಲ್ಲವನ್ನೂ ಮಾಡಿದ ಅಂತ ಒಂದು ಅರ್ಥ ಆಗಬಹುದು. ಹಾಗ ಅರ್ಥ ಅಲ್ಲ ಅಂತಲ್ಲ. ಆದ್ರೆ
ಅದು ಆತನ ಸ್ವಂತದ ಭೋಗಕ್ಕೂ ಕೂಡ ಹೌದು. ತಾನು ಆ ಸೃಷ್ಟಿಯನ್ನೆಲ್ಲ ಅವನು ಮಾಡಿ ಅದನ್ನು ಸ್ವೀಕಾರ ಮಾಡ್ತಾನೆ ಕೊನೆಗೆ. ಹೀಗೆ ಭಗವಂತನ ಭೋಗಕ್ಕಾಗಿ ಈ ಸೃಷ್ಟಿ ಇರೋದು ಅಂತ ಕೆಲವರು ಹೇಳ್ತಾರೆ. ಭೋಗಾರ್ಥಮಿತಿ ಚಾಪರೆ, ಹೀಗೆ ಭೋಗಕ್ಕಾಗಿ ಅಂತ ಕೆಲವರು ಹೇಳಿದ್ರೆ ಕ್ರೀಡೆಗಾಗಿ ಅಂತ ಇನ್ ಕೆಲವರು ಅಂತಾರೆ. ಕ್ರೀಡೆಗಾಗಿ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಅಲ್ಲಿಯೂ ಕೂಡ ನಮ್ಮ ಕ್ರೀಡೆಗಾಗಿಯೂ ಹೌದು, ಭಗವಂತನ ಕ್ರೀಡೆಗಾಗಿಯೂ ಕೂಡ ಹೌದು. ನಾವು ಕೂಡ ಈ ಸೃಷ್ಟಿಯಲ್ಲಿ ಕ್ರೀಡೆ ಮಾಡ್ತಾನೇ ಇದ್ದೀವಿ. ನಾವು ಮಾಡ್ತಿರುವುದು ಕ್ರೀಡಾ ಅಂತ ನಮಗೆ ಗೊತ್ತಾಗಬೇಕಷ್ಟೆ. ಇದು ಎಲ್ಲ ಮುಂಡಕೋಪನಿಷತ್ತಿನಲ್ಲಿ ಬಂದಿರುವಂತಹ ವಿಚಾರ. ಮುಂಡಕೋಪನಿಷತ್ತು ಅಥವಾ ಮಾಂಡೂಕೋಪನಿಷತ್ತಿನಲ್ಲಿ ಬಂದಿರುವಂತಹ ವಿಚಾರ. ನಮ್ಮ ಕ್ರೀಡೆಯೂ ಹೌದು, ಭಗವಂತನ ಕ್ರೀಡೆಯೂ ಹೌದು. ಅಪ್ರಮೇಯೋ ನಿಯೋಜ್ಯಶ್ಚ ಸ್ವಯಂ ಕಾಮಗಮೋ ವಶಿ ಮೋದತ್ಯೇಷ ಸದಾ ಭೂತೈ ಬಾಲ ಕ್ರೀಡನಕೈರಿವ ಅಂತ ಇನ್ನೊಂದು ಕಡೆ ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ. ಮಹಾಭಾರತದಲ್ಲಿ ಸಭಾಪರ್ವದಲ್ಲಿ ಬರುವಂತಹ ಒಂದು ಮಾತಿದೆ. ಅಪ್ರಮೇಯ, ಅವನು ಯಾಕೆ ಹೀಗೆ ಮಾಡ್ತಾನೆ ಅಂತ ಅನ್ನೋದು ನಮಗೆ ಪೂರ್ಣ ಅರಿವಿಗೆ ಬರೋದೇ ಇಲ್ಲ. ಅನಿಯೋಜ್ಯ, ನೀನು ಹೀಗ್ಯಾಕೆ ಮಾಡ್ತಿಲ್ಲ ಅಂತ ಯಾರೂ ಅವನನ್ನು ಕೇಳುವಂತಿಲ್ಲ. ಕಾಮಗಮಃ, ತನ್ನ ಇಷ್ಟದಂತೆ ವರ್ತಿಸ್ತಾನೆ. ಮೋದತ್ಯೇಷ ಸದಾ ಭೂತೈಹಿ, ಈ ಎಲ್ಲ ಜೀವರನ್ನು ಇಟ್ಕೊಂಡು ಅವನು ಆಟ ಆಡ್ತಿದ್ದಾನೆ. ಬಾಲಃ ಕ್ರೀಡನಕೈರಿವ, ಒಬ್ಬ ಬಾಲಕ ಹೇಗೆ ಆಟದ ಸಾಮಾನುಗಳ ಜೊತೆ ಆಟ ಆಡ್ತಾನೋ ಹಾಗೆ. ನಾಹಂ ನಚ ಶಿವೋನ್ಯೇಚ ತಚ್ಛಕ್ತಿ ಏಕಾಂಶ ಭಾಗಿನಃ ಬಾಲಃ ಕ್ರೀಡನಕೈರ್ಯದ್ವತೆ ಕ್ರೀಡತೆ ಸ್ಮಾಭಿರಚ್ಯುತಃ. ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ನಾನಾಗ್ಲಿ ಶಿವನಾಗ್ಲಿ ಆ ಭಗವಂತನ ಒಂದು ಅಂಶದ ಶಕ್ತಿಯನ್ನು ಕೂಡ ಹೊಂದಿದವರಲ್ಲ. ಒಬ್ಬ ಬಾಲಕ ಆಟಿಕೆ ಸಾಮಾನುಗಳ ಜೊತೆ ಹೇಗೆ ಆಟ ಆಡ್ತಾನೋ ಹಾಗೆ ಈ ಭಗವಂತ ನಮ್ಮ ಜೊತೆಗೆ ಆಟ ಆಡ್ತಿದ್ದಾನೆ. ಇದು ಅವನ ಸ್ವಭಾವ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಉಪನಿಷತ್ತಿನಲ್ಲಿ ಬಂದಿರುವಂತಹ ಮಾತುಗಳನ್ನು ಒಂದೆರಡನ್ನ ನಾವಿಲ್ಲಿ ಜೋಡಿಸ್ಕೊಂಡ್ರೆ ಆ ಭಗವಂತನ ಸ್ವಭಾವ ಹೇಗೆ, ಸೃಷ್ಟಿ ಮಾಡುವುದು ಆತನ ಸ್ವಭಾವ, ನಾಶ ಮಾಡುವುದು ಕೂಡ ಆತನ ಸ್ವಭಾವ. ಅವನು ಯಾಕೆ ಮಾಡ್ತಾನೆ ಅಂತನ್ನೋದು ನಮಗೆ ಹೀಗೆ ಪೂರ್ಣವಾಗಿ ಗೊತ್ತಾಗೋದಿಲ್ಲ ಅಂತನ್ನೋದು ಗೊತ್ತಾಗೋದಿಲ್ಲ ಅಂತಾದ್ರೂ ಗೊತ್ತಾಗ್ತದೆ ಕೊನೆಗೆ. ಅಷ್ಟನ್ನ ಈ ಮಾತಿನ ಮೂಲಕ ತಿಳ್ಕೊಳ್ಬಹುದು. ಅಮೋಘ ಸಂಕಲ್ಪ, ಮತ್ತೊಂದು ವಿಶೇಷಣ ಇದೆ ಅಲ್ಲೇ ಭಾಗವತದಲ್ಲಿ. ಅವನೇನು ಸಂಕಲ್ಪ ಮಾಡಿದ್ದಾನೆ ಆ ಸಂಕಲ್ಪ ಯಾವತ್ತೂ ವ್ಯರ್ಥ ಅಲ್ಲ. ಅವನದ್ದೇನೋ ಒಂದು ಲೆಕ್ಕಾಚಾರ ಇದೆ, ಆ ಲೆಕ್ಕಾಚಾರ ನಮಗಿದು ಪೂರ್ಣವಾಗಿ ಅರಿವಿಗೆ ಬರೋದಿಲ್ಲ. ಮುಖ್ಯವಾಗಿ ತನುಭೃತ್ ಸ್ವಭಾವ ಸಂಭೂತಯೇ ಅಂತ ಅದನ್ನು ನಾವು ತಿಳ್ಕೊಳ್ಬಹುದು. ಇಷ್ಟೆಲ್ಲ ಸೃಷ್ಟಿ ಮಾಡಿದ್ರಿಂದ, ಬಲೆಯನ್ನು ನೇಯ್ದಿದ್ದರಿಂದ ಆ ಭಗವಂತನಿಗೆ ಸ್ವಂತಕ್ಕೆ ಆಗಬೇಕಾದ ಪ್ರಯೋಜನ ಏನೂ ಇಲ್ಲ, ನಮಗೆ ಆಗಬೇಕಾದ ಒಂದು ಪ್ರಯೋಜನ ಇದೆ. ಅದೇನು ಅಂದರೆ ನಮ್ಮ ಸ್ವಭಾವದ ವಿಕಾಸ ಆಗಬೇಕಾಗಿದೆ. ನಮ್ಮ ವ್ಯಕ್ತಿತ್ವ ಎಂಬ ಹೂವು ಅದು ಅರಳಿ ನಿಲ್ಲಬೇಕಾಗಿದೆ. ಅದಕ್ಕಾಗಿ ಈ ಎಲ್ಲ ಕಾರ್ಯವನ್ನು ಕೂಡ ಭಗವಂತ ಮಾಡ್ತಿದ್ದಾನೆ ಅಂತ ನಾವು ಅದನ್ನ ತಿಳ್ಕೊಳ್ಬಹುದು. ಆದ್ರಿಂದ ಅವನ ಸಂಕಲ್ಪ ಯಾವತ್ತೂ ಕೂಡ ವ್ಯರ್ಥ ಅಲ್ಲ. ಯಾವುದೋ ಒಂದು ಕಾಲದಲ್ಲಿ ಒಬ್ರು ಯಾರೋ ಒಂದು ಕಾಲದಲ್ಲಿ ಹುಟ್ಟುತ್ತಾರೆ, ಮತ್ತೊಂದು ಕಾಲದಲ್ಲಿ ಸಾಯ್ತಾರೆ, ಹೀಗೆ ಏನೇನೋ ಸಂಗತಿಗಳಾಗ್ತವೆ. ಅವನ ಸೃಷ್ಟಿ, ಅವನ ಪಾಲನ, ಅವನ ನಾಶ, ಈ ಮೂರನ್ನೂ ನಾವು ಗಮನಿಸಿದ್ರೆ ಸೃಷ್ಟಿ ಮಾಡುವುದು ಅಂದ್ರೆ ಹುಟ್ಟಿಸುವುದು, ಪಾಲನ ಮಾಡುವುದು ಅನ್ನುವುದು ಬಹಳ ವ್ಯಾಪಕ ನನ್ನ ದೃಷ್ಟಿಯಲ್ಲಿ. ನಾಶ ಮಾಡುವುದು ಅಂತನ್ನೋದು ಇಡೀ ಜಗತ್ತನ್ನು ಒಂದು ಕಾಲದಲ್ಲಿ ಕೊನೆಗೆ ಒಂದು ಬಾರಿ ನಾಶ ಮಾಡಿಬಿಡ್ತಾನೆ. ಆದರೆ ಪಾಲನೆ ಮಾಡುವುದು ಅನ್ನೋದೇನಿದೆ, ನಾವು ಈ ಒಂದು ಜನ್ಮದಲ್ಲಿ ಹುಟ್ಟಿದ ಆರಂಭ ಸಾಯುವವರೆಗೂ ಅವನ ಪಾಲನೆಗೆ ಒಳಗಾಗಿದ್ದೇವೆ. ಒಟ್ಟಾರೆ ಸೃಷ್ಟಿಗೆ ಬಂದಾಗಿನಿಂದ ಮುಕ್ತಿಗೆ ಹೋಗುವವರೆಗೂ ಅವನ ಪಾಲನೆಗೆ ನಾವು ಒಳಗಾಗ್ತೇವೆ. ಈ ಪಾಲನೆಯ ಹಂತದಲ್ಲಿ ನಾವು ಮಾಡುವ 5 ಜ್ಞಾನೇಂದ್ರಿಯಗಳಿಂದ, 5 ಕರ್ಮೇಂದ್ರಿಯಗಳಿಂದ ನಾವೇನೇನು ಕ್ರಿಯೆಗಳನ್ನು ಮಾಡ್ತೀವಿ, ಏನೇನು ಮಾತುಗಳನ್ನು ಆಡ್ತೀವಿ, ಏನು ಶಬ್ದಗಳನ್ನು ಕೇಳ್ತೀವಿ, ಏನು ನೋಡ್ತೇವೆ, ಇಷ್ಟೆಲ್ಲ ಮಾಡ್ತೇವಲ್ಲ, ಇದೆಲ್ಲ ಆತನ ಪಾಲನೆಯ ಫಲವೇ ಇದು. ಹೀಗೆ ಏನೇನನ್ನೋ ಮಾತನಾಡಿ, ಮತ್ತೇನನ್ನೋ ಕೇಳಿ, ಮತ್ತೇನನ್ನೋ ನೋಡಿ, ಮತ್ತೇನನ್ನೋ ಮೂಸಿ,
ಎಲ್ಲಿಗೋ ಹೋಗಿ ಏನನ್ನೋ ತಗೊಂಡು ಏನನ್ನೋ ಬಿಟ್ಟು ಹೀಗೆ ನಿರಂತರವಾದ ಒಂದು ಪಾಕಕ್ಕೆ, ಒಂದು ಪಕ್ವತೆಗೆ ನಾವು ಒಳಗಾಗ್ತಾ ಇರ್ತೇವೆ. ಹೀಗೆ ನಮಗೆಲ್ಲರಿಗೂ ಕೂಡ ಒಂದು ಪಕ್ವತೆಯನ್ನು ಕೊಡುವುದೇ ಆ ಭಗವಂತನ ಉದ್ದೇಶ. ಮಹಾಭಾರತ ಅದನ್ನು ಹೇಳಿದೆ. ಮಾಸಕ್ತು ದರ್ವಿ ಪರಿಘಟ್ಟನೇನ ಭೂತಾನಿ ಕಾಲ ಪಚತೀತಿ ವಾರ್ತಾ. ಅತಿ ದೊಡ್ಡ ವಾರ್ತೆ ಯಾವುದಾದ್ರೂ ಇದ್ರೆ ಅದನ್ನು ಹೇಳು ಅಂತ ಯಕ್ಷ ಧರ್ಮರಾಜನ್ ಕೇಳಿದಾಗ, ಈ ಬ್ರಹ್ಮಾಂಡ ಮಹಾಮೋಹದಿಂದ ಹುಟ್ಟಿದಂತಹ ಈ ಬ್ರಹ್ಮಾಂಡ ಏನಿದೆ, ನಮಗೆಲ್ರಿಗೂ ಮಹಾಮೋಹದಿಂದ ಈ ಸಂಸಾರ ಅನ್ನೋದು ಹುಟ್ಟಿದೆ. ನಮಗೆ ಈ ಕಟಾಹದಲ್ಲಿ, ಸಂಸಾರವೆಂಬ ಕಡಾಯಿಯಲ್ಲಿ ಸೂರ್ಯನೆಂಬ ಬೆಂಕಿಯನ್ನು ಹೊತ್ತಿಸಿ ಹಗಲು ರಾತ್ರಿಗಳೆಂಬ ಉರುವಲುಗಳನ್ನು ಹಾಕಿ ಮಾಸಕ್ತು ದರ್ವಿ ಪರಿಘಟ್ಟನೇನ, ಮಾಸ ಋತು ಅನ್ನುವ ಸೌಟನ್ನ ಚೆನ್ನಾಗಿ ಹಾಕಿ ತಿರುವಿ ಭೂತಾನಿ ಕಾಲ ಪಚತಿ, ಎಲ್ಲಾ ಥರದ ಸಾತ್ವಿಕರನ್ನು, ರಾಜಸರನ್ನು, ತಾಮಸರನ್ನು, ದೇವತೆಗಳನ್ನು, ಋಷಿಗಳನ್ನು, ಪಿತೃಗಳನ್ನು, ಚಕ್ರವರ್ತಿಗಳನ್ನು, ಮನುಷ್ಯರನ್ನು ಎಲ್ಲರನ್ನೂ ಕೂಡ ಈ ಕಡಾಯಿಯಲ್ಲಿ ಹಾಕಿ ಅವನು ತಿರುಗುತ್ತಾ ಇದ್ದಾನೆ, ಪಾಕಕ್ಕೊಳಪಡಿಸ್ತಾ ಇದ್ದಾನೆ. ಅಪಕ್ವರಾದಂತಹ ನಮಗೆ ಪಕ್ವತೆಯನ್ನು ಕೊಡ್ಲಿಕ್ಕಾಗಿಯೇ ಈ ಸೃಷ್ಟಿ, ಪಾಲನೆ, ನಾಶ ಅನ್ನುವುದು ನಡೆದಿದೆ. ಅದಕ್ಕಾಗಿ ಅವನು ಈ ಬಲೆಯನ್ನು ಹೆಣೆದಿದ್ದಾನೆ. ಅವನು ಬಲೆಯನ್ನು ಹೆಣೆದಿದ್ದಾನೆ ಅನ್ನುವುದು ತುಂಬಾ ಸುಂದರವಾದಂತಹ ಉಪಮ. ಅದು ನನ್ನ ಮನಸ್ಸಿನಿಂದ ಹೋಗ್ತಿಲ್ಲ, ಅದಕ್ಕಾಗಿ ನಾನು ಮತ್ತೆ ಹೇಳ್ತಿದ್ದೇನೆ. ಜೇಡರ ಹುಳ ತನ್ನ ಬಾಯಿಯಿಂದ ಆ ನೂಲನ್ನು ಹೊರಗೆ ತರ್ತದೆ. ಇವನು ಬಾಯಿಯಿಂದ ತರದೆ ಹೋದ್ರೂ ಕೂಡ ತನ್ನ ಹೊಟ್ಟೆಯೊಳಗಿದ್ದಂಥ ಈ ಜಡವಾದ ಪ್ರಕೃತಿಯನ್ನು ಹೊರಗೆ ತಂದು ಚೇತನ ಪ್ರಕೃತಿಯ ಜೊತೆಗೂಡಿ ಆ ಜಗತ್ತನ್ನು ಸೃಷ್ಟಿಸ್ತಾ ಇದ್ದಾನೆ. ಹೀಗೆ ಪ್ರಕೃತಿಯ ಒಂದು ಬಲೆಯನ್ನು ಕೂಡ ಹೆಣೆದಿದ್ದಾನೆ. ಆ ಬಲೆಯಲ್ಲೇ ನಾವೆಲ್ಲರೂ ಕೂಡ ಸಿಕ್ಕಿ ಬಿದ್ದಿದ್ದೇವೆ. ನಮಗೆ ಒಬ್ಬೊಬ್ಬರಿಗೆ ಒಂದೊಂದರ ಬಗ್ಗೆ ಸೆಳೆತ. ಆ ಬಲೆಯ ಸೌಂದರ್ಯ ಎಂಥದ್ದು, ಬಲೆಯ ಸೌಂದರ್ಯವನ್ನು ನೋಡಬೇಕು ಅಂತಲೇ ನಾವು ಶಬ್ದ, ರೂಪ, ರಸ, ಗಂಧ ಇವುಗಳ ಸೆಳೆತಕ್ಕೊಳಗಾಗಿ ಸಂಸಾರದ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದೇವೆ. ಬಲೆಯಲ್ಲಿ ಸಿಕ್ಕಿಬಿದ್ದಂತಹ ಉಳಿದ ಕೀಟಗಳಿವೆ. ಯಾವುದೋ ಹೆಣ್ಣು ಸಿಕ್ಕಿಬಿದ್ದಿದೆ, ಅದರ ಸೆಳೆತಕ್ಕೊಳಗಾಗಿ ಗಂಡು ಅಲ್ಲಿ ಹೋಗಿ ಬೀಳ್ತದೆ. ಅಥವಾ ಯಾವುದೇ ಗಂಡು ಇನ್ನೊಂದು ಯಾವುದೋ ಗಂಡೇ ಅಲ್ಲಿ ಹೋಗಿ ಸಿಕ್ಕಿಬಿದ್ದಿದೆ, ಆ ಗಂಡಿನ ಸೆಳೆತಕ್ಕೊಳಗಾಗಿ ಇನ್ನೊಂದು ಹೆಣ್ಣು ಅಲ್ಲಿ ಹೋಗಿ ಸಿಕ್ಕಿ ಬೀಳ್ತದೆ. ಬಂಧುಗಳಿಗೆ ತಮ್ಮ ಬಾಂಧವರ ಸೆಳೆತ, ಮಿತ್ರರಿಗೆ ಇನ್ನಿತರ ಮಿತ್ರರ ಸೆಳೆತ. ಅಂತೂ ಒಂದು ಬಲೆಯ ಸೆಳೆತ, ಇನ್ನೊಂದು ಬಲೆಯಲ್ಲಿ ಸಿಕ್ಕಿ ಬಿದ್ದ ನಮ್ಮ ಸಹ ಜೀವಿಗಳು, ಫೆಲೋ ಬೀಯಿಂಗ್ಸ್ ಅಂತ ಏನಂತೀವಿ, ಅವರ ಸೆಳೆತ ಬೇರೆ. ಅದಕ್ಕಾಗಿ ಬಲೆಯನ್ನ ಸೆಳೆದಿದ್ದಾನೆ, ಬಲೆಯನ್ನು ಹೆಣೆದಿದ್ದಾನೆ. ಜಗತ್ತು ಎಷ್ಟು ಅದ್ಭುತವಾಗಿದೆ, ಎಷ್ಟು ಅದ್ಭುತಗಳಿಲ್ಲಿವೆ, 6 ಅದ್ಭುತಗಳು, 7, 8 ಅಂತೆಲ್ಲ ಆಲೋಚನೆ ಮಾಡ್ತಾನೆ ಇದ್ದೀವಿ. ನಾವಿರುವ ಭೂಮಿ, ಇದನ್ನು ಆವರಿಸಿ ಕೊಪ್ಪರಿಗೆಯಂತೆ ಆವರಿಸಿರುವ ಈ ಬಾನು, ಅದರಲ್ಲಿರುವಂತಹ ಚಿಕ್ಕಿಗಳು, ಮತ್ತೆಷ್ಟೋ ಬಾಹ್ಯಾಕಾಶ, ಮತ್ತೆಷ್ಟೋ ಸೌರವ್ಯೂಹಗಳು, ಮತ್ತೆ ಆ ಸೌರವ್ಯೂಹದಲ್ಲಿ ಒಂದೊಂದು ಸೂರ್ಯನ ಸುತ್ತಲೂ ತಿರುಗುವ ಗ್ರಹಗಳೆಷ್ಟು, ಇದೆಲ್ಲದರ ಸೆಳೆತ ನಮಗೆ. ಈ ಬಲೆಯ ಸೆಳೆತಕ್ಕೊಳಗಾಗಿ, ಬಲೆಯಲ್ಲಿ ಸಿಕ್ಕಿಬಿದ್ದ ಹೆಣ್ಣು ಗಂಡುಗಳ ಸೆಳೆತಕ್ಕೊಳಗಾಗಿ ಬಲೆಯನ್ನು ನೇಯ್ದವನು ಯಾರು ಅಂತ ನೋಡುವ ಒಂದು ಅವಕಾಶವೇ ನಮಗಿಲ್ಲದಂತಾಗಿಬಿಟ್ಟಿದೆ. ಅದೇ ನಮ್ಮ ದುರಂತ. ಕೆಲವರಿಗೆ, ವಿವೇಕಿಗಳಾದವರಿಗೆ, ಯಾರು ಇಟ್ಟರು ಇವನಿಲ್ಲಿ, ಈ ಬಾನು, ಈ ಹೂವು, ಈ ಹಕ್ಕಿ, ಇದನ್ನು ಇಟ್ಟವರು ಯಾರು ಅಂತ ಒಂದು ಆಲೋಚನೆ ಬರ್ತದೆ. ಇನ್ನು ಕೆಲವರಿಗೆ ಆ ಬಲೆಯ ಸೆಳೆತವೇ ಸೆಳೆತ, ಬಲೆಯಲ್ಲಿ ಸಿಕ್ಕಿಬಿದ್ದವರ ಸೆಳೆತವೇ ಸೆಳೆತ. ಇವರು ಸಿಕ್ಕಿಬಿದ್ದಿದ್ದಾರೆ, ಅವರು ಸಿಕ್ಕಿಬಿದ್ದಿದ್ದಾರೆ, ಇವರು ಮೈ ಮರೆತಿದ್ದಾರೆ, ಅವರೂ ಮೈ ಮರೆತಿದ್ದಾರೆ. ಬಲೆಯನ್ನು ಹೆಣೆದ ವ್ಯಕ್ತಿ ಯಾರು, ಅದರ ಶಕ್ತಿ ಏನು ಅಂತನ್ನೋದನ್ನ ನೋಡ್ಲಿಕ್ಕೆ ಅವರಿಗೆ ಪುರುಸೊತ್ತೇ ಇಲ್ಲದಂತಾಗಿಬಿಟ್ಟಿದೆ. ಆ ಕಡೆ ಒಂದು ಮನಸ್ಸೇ ಇಲ್ಲದಂತಾಗಿಬಿಟ್ಟಿದೆ. ಬಲೆಯಲ್ಲಿ ಸಿಕ್ಕಿಬಿದ್ದ, ಸೆಳೆತಕ್ಕೊಳಗಾಗಿ ಸಿಕ್ಕಿಬಿದ್ದವರ ಬಿಡುಗಡೆಗಾಗಿಯೇ ಅವನು ತನ್ನ ಬಾಯಿಯಿಂದಲೇ, ಆ ಜೇಡರ ಹುಳು ತನ್ನ ಬಾಯಿಯಿಂದ ಅದೇನು ಬಲೆಯನ್ನು ನೇಯ್ತದೆ, ಹಾಗೆ ಇವನು ಕೂಡ ನೇಯ್ದಿದ್ದಾನೆ. ಮಾತಿನ ಬಲೆಯನ್ನು ನೇಯ್ದಿದ್ದಾನೆ. ಶಾಸ್ತ್ರಗಳನ್ನ ನಮಗೆ ಕೊಟ್ಟಿದ್ದಾನೆ. ಶಾಸ್ತ್ರಗಳನ್ನು ಕೊಟ್ಟು
ನನ್ನನ್ನು ಹೀಗೆ ನೀವು ತಿಳ್ಕೊಳ್ರಿ ಅಂತ ನಮಗೊಂದು ಎಚ್ಚರವನ್ನು ಮೂಡಿಸುವಂತಹ ಪ್ರಯತ್ನ ಮಾಡಿದ್ದಾನೆ. ಆದ್ರಿಂದಲೇ ಆತ ಕವಿ, ಮಾತಿನ ಬಲೆಯನ್ನು ಹೆಣೆದಿದ್ದರಿಂದ ಆತ ಕವಿ. ಹೀಗೆ ಸಂಸಾರವೆಂಬ ಬಲೆಯನ್ನು ಹೆಣೆದಿದ್ದರಿಂದ ಕವಿ ಮನೀಷಿ, ತುಂಬಾ ವಿವೇಕಿ ಅವನು. ಯಾರನ್ನು ಹೇಗೆ ಯಾವಾಗ ಎಲ್ಲಿ ಕಟ್ಟಿ ಹಾಕಬೇಕು ಅನ್ನೋದು ಅವನಿಗಿಂತ ಹೆಚ್ಚು ಇನ್ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಆರಂಭದಲ್ಲಿ ಒಂದು ಶ್ಲೋಕ ಹೇಳಿದೆ, ಬಂಧಕೋ ಭವಪಾಶೇನ ಭವಪಾಶಾಚ ಮೋಚಕಃ ಅಂತ. ಭವಪಾಶದಿಂದ ನಮ್ಮನ್ನು ಕಟ್ಟಿ ಹಾಕುವವನು ಅವನೇ. ನಮ್ಮೆಲ್ಲರನ್ನು ತಾನೇ ಹೆಣದ ಬಲೆಯಲ್ಲಿ ಜೇಡರ ಹುಳ ಇತರ ಕೀಟಗಳನ್ನು ಕಟ್ಟಿ ಹಾಕುವಂತೆ ಈ ಭಗವಂತ ನಮ್ಮನ್ನ ಕಟ್ಟಿ ಹಾಕಿದ್ದಾನೆ. ಭವಪಾಶಾಚ ಮೋಚಕಃ. ಮುಂದೊಂದು ದಿವಸ ಜೇಡ ಬೆಳಿಗ್ಗೆ ಬಲೆಯನ್ನು ನೇಯ್ದಿರ್ತದೆ, ಸಾಯಂಕಾಲ ಅದನ್ನು ನುಂಗಿ ಬಿಡ್ತದೆ ಅಂತ ಕಳೆದ ದಿವಸ ನೋಡಿದ್ದೇವೆ. ಸಂಸಾರ ಇಡೀ ಪ್ರಕೃತಿಯನ್ನು ತಾನು ನುಂಗುತ್ತಾನೆ, ಜಡವಾದ ಪ್ರಕೃತಿಯನ್ನು ತಾನು ನುಂಗುತ್ತಾನೆ. ನುಂಗಿ ಅವನೇ ಅದನ್ನು ನುಂಗಿ ಬಿಟ್ಟಾಗ ಆ ಬಲೆಯಲ್ಲಿ ಸಿಕ್ಕಿಬಿದ್ದಂಥ ನಮಗೂ ಕೂಡ ಮುಕ್ತಿಯೇ ಮುಕ್ತಿ. ಭವಪಾಶಾಚ ಮೋಚಕಃ. ಆ ಪಾಶದಿಂದ ನಮ್ಮನ್ನು ಕಟ್ಟಿ ಹಾಕಿದವನು ಅವನೇ, ನಮ್ಮನ್ನು ಬಿಡುಗಡೆಗೊಳಿಸುವವನು ಕೂಡ ಅವನೇ. ಕೈವಲ್ಯದ ಪರಂ ಬ್ರಹ್ಮ. ಹೀಗೆ ನಮಗೆ ಮುಕ್ತಿಯನ್ನು ಕೊಡುವವನು ಅವನೇ. ವಿಷ್ಣುರೇವ ನ ಸಂಶಯ. ಹೀಗೆ ಅದಕ್ಕಾಗಿ ಆರಂಭದಲ್ಲಿ ಆ ಮಂಗಲಾಚರಣದ ಶ್ಲೋಕವನ್ನ ಹೀಗೆ ಹೇಳಿದೆ. ಜ್ಞಾನದೋ ವಿಷ್ಣು. ಅಜ್ಞಾನಿಗಳಿಗೆ ಜ್ಞಾನ ಕೊಡ್ತಾನೆ, ಜ್ಞಾನಿಗಳಿಗೆ ಮೋಕ್ಷ ಕೊಡ್ತಾನೆ, ಮುಕ್ತರಾದ್ಮೇಲೆ ಮತ್ತೆ ನಮಗೆ ಆನಂದ ಕೊಡ್ತಾನೆ. ಇದೆಲ್ಲವನ್ನು ಕೂಡ ಭಗವಂತನೇ ಮಾಡುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಆದ್ರಿಂದ ಅವನ ಸಂಕಲ್ಪ ಅಂತ ಅನ್ನೋದು ಯಾವತ್ತೂ ವ್ಯರ್ಥ ಅಲ್ಲ. ಆದರೆ ಬಹಳ ದೀರ್ಘವಾದ ಸಂಕಲ್ಪ ಇದೆ. ಆ ಸಂಕಲ್ಪ ಕಾರ್ಯರೂಪಕ್ಕೆ ಬರಲಿಕ್ಕೆ ನಮಗೂ ಒಂದು ಪಕ್ವತೆ ಬರಲಿಕ್ಕೆ, ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ಪಕ್ವತೆ, ಇದನ್ನೆಲ್ಲ ದಾಟುವ ಪಕ್ವತೆ, ಮತ್ತೆ ಇದರಲ್ಲಿ ಸಿಕ್ಕಿ ಬೀಳದಿರುವ ಪಕ್ವತೆ, ಇದೆಲ್ಲ ಬರಬೇಕಾದ್ರೆ ಬಹಳ ವಿಳಂಬ ಆಗ್ತದೆ. ಅಲ್ಲಿಯವರೆಗೆ ಮನುಷ್ಯ ಈ ಭಗವಂತ ಹೆಣೆದ ಈ ಬಲೆಯಲ್ಲಿ ಸಿಕ್ಕಿ ಬೀಳ್ತಾ ಒದ್ದಾಡ್ತಾ ಮುಂದುವರೆದಿರ್ತಾನೆ. ಅದಕ್ಕಾಗಿ ಈ ಶ್ಲೋಕವನ್ನ ಮತ್ತೊಂದು ಬಾರಿ ನಮಗೆ ಮನನಕ್ಕೆ ಒದಗಬೇಕಿದು. ಅದಕ್ಕಾಗಿ ಇದನ್ನು ಹೇಳಬೇಕು ಅಂತ ಕಾಣಿಸ್ತು. ವಸ್ತುತಃ ಅಲ್ಲಿ ಶ್ಲೋಕದಲ್ಲಿ ವ್ಯಾಖ್ಯಾನದಲ್ಲಿ ಏನು ಬಂದಿದೆ ಅದನ್ನೆಲ್ಲ ನಾವು ಹೇಳಿ ಆಯ್ತು. ಆದರೂ ಮತ್ತೊಂದು ಸಾರಿ ಅದನ್ನು ಹೇಳಬೇಕು ಅಂತ ಅನಿಸ್ತು. ಭಗವಂತನ ಮಹಿಮೆ ಅದು ವ್ಯರ್ಥ ಅಲ್ಲ. ಅವನ ಕಲಾತ್ಮಕತೆ ಎಂಥದ್ದು, ಅವನು ಎಂಥ ಕವಿ, ಎಂಥ ತಂತ್ರಜ್ಞಾನನು. ನಮಃ ಕುಲಾಲೇಭ್ಯ ಕರ್ಮಾಲೇಭ್ಯ ಅಂತ ರುದ್ರಾಧ್ಯಾಯವನ್ನು ವರ್ಣನೆ ಮಾಡಿದೆ. ಅವನು ಬಲೆಯನ್ನು ಹೆಣೆವ ನೇಕಾರ ಹೌದು, ಕುಂಬಾರ ಹೌದು, ಸಂಸಾರವೆಂಬ ಗಡಿಗೆಯನ್ನು ತಯಾರು ಮಾಡಿದ ಕುಂಬಾರ ಹೌದು ಅವನು. ಹಾಗೆ ಕಮ್ಮಾರನೂ ಹೌದು, ಕಬ್ಬಿಣದ ವಸ್ತುಗಳನ್ನು ನಿರ್ಮಾಣ ಮಾಡುವಂಥ ಕಮ್ಮಾರನೂ ಹೌದು. ಅವನು ಸೋನಾರ ಅಕ್ಕಸಾಲಿಗನೂ ಹೌದು. ಅದನ್ನ ಯಥಾ ಅನ್ಯನ್ ರೂಪಂ ಕಲ್ಯಾಣತರಂ ವಿಧತ್ತೆ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅದು ವರ್ಣನೆ ಮಾಡ್ತಾರೆ. ಒಬ್ಬ ಅಕ್ಕಸಾಲಿಗ ಬಂಗಾರವನ್ನು ತಗೊಂಡು ಬಂದು ಅದನ್ನೆಲ್ಲ ಬೆಂಕಿಗೆ ಹಾಕಿ ಅದರಲ್ಲಿರುವಂತಹ ದೋಷಗಳನ್ನೆಲ್ಲ ಕಳೆದು ಆ ಹಿಂದಿನ ಅದಕ್ಕೊಂದು ರೂಪ ಏನಿತ್ತು, ಹಳೆ ಆಭರಣ ಏನಾಗಿತ್ತು, ಅದರಲ್ಲಿರುವ ಹಳೆ ಅಂಶಗಳನ್ನೆಲ್ಲ ತೆಗೆದುಹಾಕಿ ಅದಕ್ಕೆ ಮತ್ತೊಂದು ರೂಪ ಕೊಡ್ತಾನೆ ಅಂತ ಅಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ವರ್ಣನೆ ಇದೆ. ಹೀಗೆ ಏಕಕಾಲದಲ್ಲಿ ಅವನೊಬ್ಬ ನೇಕಾರ ಹೌದು, ಕಂಬಾರ ಹೌದು, ಕುಂಬಾರ ಹೌದು, ಅಕ್ಕಸಾಲಿಗನೂ ಹೌದು. ಹೀಗೆ ಎಲ್ಲ ರೀತಿಯಾದ ಗುಣಗಳು ಅವನಲ್ಲಿ ಮೇಳೈಸಿವೆ. ಅದಕ್ಕೆ ಅವನನ್ನು ಕವಿಹಿ, ಮನೀಷಿ, ಪರಿಭೂಹು, ಎಲ್ಲವರನ್ನು ಮೀರಿ ಮೇಲೆ ನಿಂತವನು, ಸ್ವಯಂಭೂಹು, ಯಾಥಾತಥ್ಯತಃ ಅರ್ಥಾನ್ ವಿದಧಾತ್ ಶಾಶ್ವತೀಭ್ಯ ಸಮಾಭ್ಯ. ಅನಾದಿ ಕಾಲದಿಂದಲೂ ಸತ್ಯಭೂತವಾದ ಸೃಷ್ಟಿಯನ್ನೇ ಮಾಡ್ತಿದ್ದಾನೆ. ಅವನು ಸೃಷ್ಟಿಸಿದ ಈ ಸೃಷ್ಟಿ ಯಾವತ್ತೂ ಕೂಡ ವ್ಯರ್ಥ ಅಲ್ಲ, ಅದು ಅಸತ್ಯವೂ ಅಲ್ಲ. ಎತ್ರ ತ್ರಿಸರ್ಗ ವೃಷ ಎತ್ರ ತ್ರಿಸರ್ಗ ಅಮೃಷ. ಭಗವಂತ ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳನ್ನ ತೆಗೆದುಕೊಂಡು ಏನು ಸೃಷ್ಟಿ ಮಾಡಿದ್ದಾನೆ, ಇದು ಅಮೃಷ. ಅವನ ಪಾಲಿಗಿದು ಮೃಷ ಇರಬಹುದು, ವ್ಯರ್ಥ ಇರಬಹುದು, ಬೇಕಾಗಿಲ್ಲ ಅವನಿಗಿರ್ಬಹುದು. ಆದರೆ ನಮ್ಮ ಪಾಲಿಗಿದು ವ್ಯರ್ಥ ಅಲ್ಲ. ನಮ್ಮೆಲ್ಲರ ವ್ಯಕ್ತಿತ್ವಕ್ಕೆ
ಒಂದು ಪಕ್ವತೆ ಬಂದು ಮೆರುಗು ಬರುವುದೇ ಈ ಕಡಾಯಿಯಲ್ಲಿ, ಸಂಸಾರವೆಂಬ ಕಡಾಯಿಯಲ್ಲಿ, ಅವನೇ ಸೃಷ್ಟಿಸಿದ ಈ ಸಂಸಾರದ ಬಲೆಯಲ್ಲಿ ನಾವು ಸಿಕ್ಕಿಬಿದ್ದು ಕಾಲಕ್ರಮೇಣ ಆ ಬಲೆಯೂ ನಷ್ಟ ಆದಾಗ ನಮ್ಮ ತಲೆಗೆ ಅಡರಿದಂಥ ಅಹಂಕಾರ, ಮಮಕಾರ ಇತ್ಯಾದಿಗಳು ಕೂಡ ಕರಗಿ ಹೋದಾಗ ನಮಗೆ ಮುಂದಿನ ಸದ್ಗತಿ. ಅದಕ್ಕಾಗಿ ಈ ಸಂಕಲ್ಪ, ಅವನು ಮಾಡುವ ಸಂಕಲ್ಪ ಯಾವತ್ತೂ ವ್ಯರ್ಥ ಅಲ್ಲ. ಮಾಧವ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಮಾಧವ ಅನ್ನೋ ಶಬ್ದಕ್ಕೂ ಕೂಡ ಯಾಕೆ ಮಾಧವ ಅನ್ನೋ ಶಬ್ದವನ್ನು ಬಳಕೆ ಮಾಡಿದ್ದಾರೆ ಅಂತ ವ್ಯಾಖ್ಯಾನಕಾರರು ಅದನ್ನು ತುಂಬಾ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಮಾಧವ ಅಂದ್ರೆ ಅಂದ್ರೆ ಲಕ್ಷ್ಮೀದೇವಿ, ಪ್ರಕೃತಿ, ಅವಳ ಪತಿ ನೀನು. ಲಕ್ಷ್ಮೀದೇವಿ ಜೊತೆಗೂಡಿಯೇ ಈ ಎಲ್ಲಾ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೆ ಅಂತಂದ್ರೆ ತಾತ್ಪರ್ಯ. ಮಾಧವೇತಿ ಸಂಬೋಧನೆಯ ಸೃಷ್ಟ್ಯಾದಿ ವ್ಯಾಪಾರೇ ರಮಾಯಾಹ ಅಪಿ ಉಪಯೋಗೋ ಅಸ್ತಿ ಇತಿ ದರ್ಶಯತಿ. ಸೃಷ್ಟಿ ಮಾಡುವಾಗ ಪ್ರಕೃತಿ, ಚೇತನ ಪ್ರಕೃತಿ ಅನಿಸ್ಕೊಂಡಿರುವಂತಹ ಈ ಲಕ್ಷ್ಮೀದೇವಿ ಏನಿದ್ದಾಳೆ, ಅವಳ ಸೇವೆಯನ್ನು ಕೂಡ ಅವನು ಸ್ವೀಕಾರ ಮಾಡ್ತಾನೆ. ಅದಿಲ್ಲದೇನೂ ಆತನಿಗೆ ಮಾಡಲಿಕ್ಕೆ ಬರಬಹುದು, ಆದರೆ ಅವಳ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಆ ಮೂಲಕ ಅವಳಿಗೂ ಕೂಡ ತಾನು ಸೃಷ್ಟಿಯ ಕಾರ್ಯದಲ್ಲಿ ಪಾಲ್ಗೊಂಡೆ ಅನ್ನುವ ಸಾರ್ಥಕ ಭಾವನೆಯನ್ನು ಮೂಡಿಸ್ತಾನೆ. ಅದಕ್ಕಾಗಿ ಮಾಧವ ಅಂತ ಹೇಳಿದ್ದಾರೆ. ಮತ್ತೆ ಅಲ್ಲಿ ಆಧೇಹಿ ಅಂತ ವರ್ಣನೆ ಮಾಡಿದ್ದಾರೆ. ಅದು ದುಧಾನ್ಯಧಾರಣ ಪೋಷಣೆಯೋ ಧಾತುವಿನ ಆಧೇಹಿ ಎನ್ನುವಂತಹ ಕ್ರಿಯಾಪದ ಇದೆ. ದೇಹಿ ಅಂತ ಡುಧಾನ್ಯ ದಾನೆ ಧಾತುವಿನ ಅಲ್ಪ ಪ್ರಾಣದ ಪ್ರಯೋಗ ಇಲ್ಲ. ನಾನು ಕೊಡು ಅಂತ ಮಾತ್ರ ಕೇಳ್ತಾ ಇಲ್ಲ, ಕೊಟ್ಟು ಆ ಬುದ್ಧಿಯನ್ನು ನೀನು ಪೋಷಿಸು. ಡುಧಾನ್ಯ ಧಾರಣ ಪೋಷಣಯೋಹ, ನನ್ನ ತಲೆಯಲ್ಲಿ ಆ ಬುದ್ಧಿ ನಿಲ್ಲಬೇಕು, ಹಾಗೆ ಅದನ್ನು ನೀನು ಪೋಷಿಸಬೇಕು. ನಾನು ಚೆನ್ನಾಗಿ ಶಾಸ್ತ್ರವನ್ನು ಮನನ ಮಾಡಿ, ಶಾಸ್ತ್ರವನ್ನು ಅಧ್ಯಯನ ಮಾಡಿ, ಅದನ್ನು ಚೆನ್ನಾಗಿ ಮನನಕ್ಕೆ ಒಳಪಡಿಸಿ, ಮುಂದೆ ನಿನ್ನನ್ನ ಒಬ್ಬ ಸ್ಪೈಡರ್ ಮ್ಯಾನ್, ಜೇಡ ಅನ್ನುವಂತೆ ನಿನ್ನನ್ನು ಉಪಾಸನೆ ಮಾಡಿ, ಜೇಡರ ಹುಳುವಂತೆ ನಿನ್ನನ್ನು ಉಪಾಸನೆ ಮಾಡಿ, ಈ ಮೂಲಕ ನಾನು ಪಡ್ಕೊಂಡ ತಿಳುವಳಿಕೆ ಏನಿದೆ ಅದೆಲ್ಲವೂ ಕೂಡ ಪೋಷಣಕ್ಕೆ ಒಳಪಡಬೇಕು. ಭಗವಂತನ ಸೃಷ್ಟಿ ಹೀಗ್ಯಾಕೆ ಹಾಗ್ಯಾಕೆ ಅಂತ ಮೇಲಿನ ಮೇಲೆ ಎಂದೆಂದು ಗೊಂದಲ ಬಂದು ನನಗೆ ಆ ತಿಳುವಳಿಕೆ ಮತ್ತೆ ಯಾವ ಹಂತದಲ್ಲೂ ಕೂಡ ಮಾಸಿ ಹೋಗುವಂತಾಗಬಾರದು. ನನ್ನ ತಿಳುವಳಿಕೆ, ನನ್ನ ತಿಳಿವು ಮರೆಯಾಗುವಂತೆ ಆಗಬಾರದು. ಅದಕ್ಕಾಗಿ ಅದನ್ನು ಪೋಷಿಸುವಂತೆ ಕೇಳ್ಕೊಂಡಿದ್ದಾರೆ. ಆ ಎಲ್ಲ ಕ್ರಿಯಾಪದಗಳು ಕೂಡ ಬಹಳ ಅದ್ಭುತವಾಗಿವೆ. ಜೀವಾಭಿಮಾನಿಯಾದ ಚತುರ್ಮುಖ ಬ್ರಹ್ಮ ಏನು ಆ ಪ್ರಾರ್ಥನೆ ಮಾಡಿದ್ದಾನೆ, ನಾವು ಕೂಡ ಅದೇ ಪ್ರಾರ್ಥನೆಯನ್ನು ಮಾಡಬೇಕು. ಭಗವಂತನನ್ನು ಅರಿಯುವ ಶಕ್ತಿ ಬೇಕು. ಆತನ ಸೃಷ್ಟಿಯಾದಂಥ ಸತ್ಯವಾದಂಥ ಈ ಜಡಚೇತನಾತ್ಮಕವಾದ ಜಗತ್ತಿನ ಸೃಷ್ಟಿಯನ್ನ, ಜಡದ ಸ್ವಭಾವವನ್ನ, ಚೇತನದ ಸ್ವಭಾವವನ್ನ ಒಂದು ಸ್ವಲ್ಪ ಮಟ್ಟಿಗಾದರೂ ಕೂಡ ನಮಗೆ ತಿಳಿಯುವಂತಹ ಶಕ್ತಿ ಬರಬೇಕು. ಭಗವಂತನ ಬಗ್ಗೆ ತಿಳುವಳಿಕೆ ಮಾತ್ರ ಇದ್ರೆ ಸಾಲದು. ಭಗವಂತನೇ ಸೃಷ್ಟಿಸಿದ ಜಗತ್ತಿನ ತಿಳುವಳಿಕೆಯನ್ನು ಒಳಗೊಂಡ ಭಗವಂತನ ತಿಳುವಳಿಕೆಯೇ ಅದು ದೃಢವಾದ ತಿಳುವಳಿಕೆ, ಅದೇ ಸಮಗ್ರವಾದಂತಹ ತಿಳುವಳಿಕೆ. ಅದಕ್ಕಾಗಿ ಎಲ್ಲವನ್ನೂ ಕೂಡ ತಿಳಿಸುವಂತೆ ಕೇಳ್ತಿದ್ದಾನೆ. ಅವನು ಮಾಡಿದ ಪ್ರಾರ್ಥನೆಯನ್ನ ಮಾದರಿಯನ್ನಾಗಿಟ್ಟುಕೊಂಡು ನಾವು ಕೂಡ ಹಾಗೆ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ಅದಕ್ಕಾಗಿ ಇದನ್ನು ಮತ್ತಷ್ಟು ಏನು ಅಧ್ಯಯನ ಮಾಡಿದ್ವಲ್ಲ ಕಳೆದ ದಿವಸ, ಅದರ ಮುಂದೆ ಏನು ಮನನ ಇದನ್ನ ಮಾಡಬೇಕು, ನಾವು ಏನು ಹೇಗೆ ಮನನಕ್ಕೆ ಒಳಪಡಿಸಬೇಕು, ಹೇಗೆ ಇದನ್ನು ಧ್ಯಾನ ಮಾಡಬೇಕು ಅನ್ನೋದನ್ನ ನನಗೆ ಹೊಳೆದದ್ದನ್ನ ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೆ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.